Hi Ate. So now today we are going to talk about the implementation of all digital phase lock loop. Phase lock loop. So what is the motivation behind this? Now, as you know, analog devices are generally very hard to miniaturize. So basically, what happens is like now in analog devices, all the quantum mechanical effects and all such effects come into picture. So you can't miniaturize beyond a certain limit. Okay, so that's why we have to go to digital solutions. Next is the all digital implementation circuits work faster. ಇದೇನಾಗುತ್ತೆ ಅಂದರೆ ಯೂಶಲಿ ಲೈಕ್ ನಾವು ದೇರ್ ಬಿ ಸಾಫ್ಟ್ವೇರ್ಸ್ ವಿಚ್ ಟ್ರಾನ್ಸ್ಲೇಟ್ ಸೇ ಎ ಡಿಸೈನ್ ಟು ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಅದು ಡಿಜಿಟಲ್ ಡಿಸೈನ್ ಇದ್ದರೆ ಯೂಶಲಿ ದೆ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ like in much better way. They can be encoded for manufacturing in a better way. So next ಈಗ ಅದೇ ಈ ಥರ್ಡ್ ಪಾಯಿಂಟು ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಕೈಂಡ್ ಆಫ್ ರೀಸ್ಟೇಟಿಂಗ್ ದಿ ಫಸ್ಟ್ ಪಾಯಿಂಟ್. ಏನಂದರೆ ಐಡಿಯಲಿ ಇದು ಅನಲಾಗ್ ಡಿವೈಸಸ್ನ ಮಿನಿಯೇಚರೈಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ಹವೆವರ್ ಅದೇ ಡಿಜಿಟಲ್ implementations can exploit say Moore's law, where within every 18 months ನಿಮ್ಗೆ ಏನಾಗುತ್ತೆ ಅಂದರೆ the number of the density of the the density of a circuit in an integrated chip decreases. ನೋಡಿ ಮೂರ್ಸ್ ಲಾ ಬೇಸಿಕಲಿ ಏನು ಹೇಳುತ್ತೆ ಅಂದರೆ ಮೂರ್ಸ್ ಲಾ ಏನು ಹೇಳುತ್ತೆ ಅಂದರೆ ದಿ on a square inch of integrated circuits the number of transistors have doubled every year since 1965. So basically ಇದು ಸೇ ನಿಮಗೆಲ್ಲ ಇದರಿಂದ ಡಿಜಿಟಲ್ ಕಾಂಪೊನೆಂಟ್ಸ್ ಇರೋದ್ರಿಂದ ಸೊ ಲೈಕ್ ಇಟ್ಸ್ ಯು ಕ್ಯಾನ್ ಎಕ್ಸ್ಪ್ಲಾಯ್ಟ್ ದಿಸ್ ವಿತ್ ಅನ್ ಆಲ್ ಡಿಜಿಟಲ್ ಇಂಪ್ಲಿಮೆಂಟೇಷನ್. ಓಕೆ, ಸೊ ನೆಕ್ಸ್ಟ್ ಸ್ಲೈಡಿಗೆ ಬರೋಣ. ಸೊ ಇದೇನಿಲ್ಲ, ಹಿಯರ್ ವಾಟ್ ಈಸ್ PLL ಅಂತ ಹೇಳುತ್ತೆ. ನೆಕ್ಸ್ಟ್ ಬೇಸಿಕ್ಲಿ PLL ಏನಂದರೆ ಇದು ಫ್ರೀಕ್ವೆನ್ಸಿ ಆಫ್ ಇನ್ಪುಟ್ಟು ಮತ್ತು ರೆಫರೆನ್ಸ್ದು ಒಂಥರ ಮ್ಯಾಚ್ ಮಾಡೋದಕ್ಕೆ. ಇಟ್ಸ್ ಲೈಕ್ ಈಗ ಒಂದು ಯಾವುದೋ ಒಂದು ಸಿಗ್ನಲ್ ಬರ್ತಿರುತ್ತೆ ಅಂದ್ಕೊಳ್ಳಿ, ಅದೊಂದು ಫೇಸ್ ಲಾಕ್ ಲೂಪ್ಗೆ ಕೊಟ್ಟರೆ ಸೊ ಬೇಸಿಕ್ಲಿ ದ ಅಫೆಕ್ಟ್ ಆಫ್ ನಾಯ್ಸ್ ತುಂಬ ಕಡಿಮೆ ಆಗುತ್ತೆ. ಸೊ ಈ ಅಪ್ಲಿಕೇಶನ್ಸ್ ಆಫ್ PLL ಇದೆಯಲ್ಲ, ಇದನ್ನು ನಿಮಗೆ ಬೇಕಾದ್ರೆ ಟೈಮ್ ಇದ್ದರೆ ಏನು ಮಾಡಿ ಅಂದರೆ, ಈಗ ನಾನು ರಿಪೋರ್ಟ್ ಕಳಿಸಿಲ್ಲ ಒರಿಜಿನಲ್ PDF, ಅಲ್ಲಿ ಎಲ್ಲ ಬರೆದಿದ್ದೀವಿ. ಸೊ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ PLL. ಸೊ ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ಅಪ್ಲಿಕೇಶನ್ಸ್ ಇಲ್ಲೆಲ್ಲ ಒಂದೊಂದು ಚೂರು ಇದೆ ನೋಡಿ. ಇದನ್ನೊಂದು ಚೂರು ಓದ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಕ್ಲಾಕ್ ರಿಕವರಿ ಅಂತ ಹೇಳಿದ್ರೆ ಇಲ್ಲಿದೆ ಸಮ್ ಡೇಟಾ ಸ್ಟ್ರೀಮ್ಸ್. ಓಕೆ, ಐ ಹ್ಯಾವ್ ರಿಟನ್ ದ ಎಕ್ಸ್ಪ್ಲನೇಷನ್ ಹಿಯರ್. ನಾನು ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ, ಇಲ್ಲಿಂದ ನಾವು ಕಾಪಿ ಪೇಸ್ಟ್ ಮಾಡಿರೋದು ಇದು. ಸೊ ಅದೇ ಥರ ಡಿಸ್ಕ್ಯೂಯಿಂಗ್ ಅಂತಿದೆ. ಸೊ ಇಫ್ ಎ ಕ್ಲಾಕ್ ಈಸ್ ಸೆಂಟ್ ಇನ್ ಪ್ಯಾರಲಲ್ ವಿತ್ ಡೇಟಾ, ಕ್ಲಾಕ್ ಕ್ಯಾನ್ ಬಿ ಯೂಸ್ ಟು ಸ್ಯಾಂಪಲ್ ದ ಡೇಟಾ. ಓಕೆ, ಸೊ ಬೇಸಿಕ್ಲಿ ಇದು ಈ ಥರ ಅಪ್ಲಿಕೇಶನ್. ಸೊ ಇದು ಎಲ್ಲ ಇಲ್ಲಿದೆ. ಸೊ ಏನು ಮಾಡಿ ಅಂದರೆ ಪೇಜ್ ನಂಬರ್ 22. ಸೊ ಬೇಸಿಕ್ಲಿ ನಾನಿಲ್ಲಿ ನಿಮಗೆ ಇಲ್ಲಿ ಕಮೆಂಟ್ ಹಾಕೋದು ಹೆಂಗೆ ಅಂತ ನೋಡ್ತೀನಿ. ಟೂಲ್ಸ್ ಫಾರ್ಮ್ಯಾಟ್ ಇನ್ಸರ್ಟ್ ಏನಪ್ಪ, ಸಮ್ಮರಿ ಸ್ಲೈಡ್. ಓಕೆ, ಅಲ್ಲ ಇದಲ್ಲ, ಸಾರಿ, ಒಂದು ನಿಮಿಷ. ನಿಮಗೆ ಸ್ಲೈಡ್ ಶೋ ಇಲ್ಲ, ಆಪ್ಷನ್ಸ್ ಇಲ್ಲ, ಇನ್ಸರ್ಟ್ ಕಾಮೆಂಟ್. ಸೊ ಇಲ್ಲಿ ಹಾಕಿರ್ತೀನಿ, ಈಗ ಒಂದು ಕಮೆಂಟ್ ಅಂತ ಹಾಕಿರ್ತೀನಿ ಇಲ್ಲಿ, ಇನ್ಸರ್ಟ್ ಕಮೆಂಟು. ಏನಂದರೆ ಕಮೆಂಟ್ ನಂಬರ್ 2 ನೋಡಿ. ಪ್ಲೀಸ್
look into page 21 of main report for the explanation. ಆಯಿತಾ, ಇದನ್ನು ನೋಡಿ ಇಲ್ಲಿ ಕಾಮೆಂಟ್ ಟೂಲ್ ಪೇಜ್ 21 ಅಲ್ವಾ, ಇಲ್ಲಿ ನೋಡಿ 21. ಓಕೆ, ಆ್ಯಕ್ಚುಲಿ 22. ಓಕೆ, ಸೊ ಇದನ್ನು ನೋಡಿ. ಇಲ್ಲಿ ನೆಕ್ಸ್ಟ್ ಬಂದು ಇದು ಬ್ಲಾಕ್ ಡಯಾಗ್ರಾಮ್ ಆಫ್ PLL. ಸೊ ಇದಕ್ಕೆ ಆ್ಯಸ್ ಇನ್ ಅದನ್ನು ಆ್ಯಕ್ಚುಲಿ ನಾವು ಫಸ್ಟ್ ಇಡಬೇಕಿತ್ತು, ಇರಲಿ. ಸೊ ಇದೆ ಫಿಗರ್ 2.1 ಇದೆಯಲ್ಲ, ಬ್ಲಾಕ್ ಡಯಾಗ್ರಾಮ್ ಆಫ್ PLL, ಇದನ್ನೇ ಇಲ್ಲೂ ಹಾಕಿರೋದು. ಸೊ ಬೇಸಿಕ್ಲಿ ಪೇಜ್ ನಂಬರ್ 17 ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ನಿಮ್ಗೆ ಆಮೇಲೆ ಇನ್ನೊಂದು ಸರ್ತಿ ನೋಡ್ಕೋಬೇಕು ಅಂದರೆ ಪ್ಲೀಸ್ ಲುಕ್ ಅಟ್ ಪೇಜ್ ನಂಬರ್ 17 ಆಫ್ ಮೇನ್ ರಿಪೋರ್ಟ್. ಓಕೆ, ಸೊ ಇದಕ್ಕೆ ಪೇಜ್ ನಂಬರ್ 17 ನೋಡಿ. ನಮಗೇನು ಈ ಒಂದ್ಸತಿ ಸುಮ್ಮನೆ ಹಾಗೆ ಇಲ್ಲಿರೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೆ. ಸೊ ಇದೊಂಥರ ಟೆಕ್ನಿಕಲ್ ಲೆವೆಲ್ ಬರ್ತೀನಿ ಅಷ್ಟೇ. ಈ ಫೇಸ್ ಡಿಟೆಕ್ಟರ್ ಏನು ಅನ್ನೋದನ್ನು ಇಲ್ಲಿ ಓಕೆ, ಇದು ಬೇಸಿಕಲಿ ನಾನು ಎಲ್ಲಿಂದನೋ ಇದು ಮಾಡಿರೋದು. ಸೊ ಇದನ್ನು ನೋಡೋದಕ್ಕಿನ್ನೂ ಐಡಿಯಲಿ ನಾನೇನು ಹೇಳಿದ್ದೀನಿ ಅಂದರೆ ಡಿಜಿಟಲ್ ಫೇಸ್ ಡಿಟೆಕ್ಟರ್ ಅಂತ ಇದೆ. ತಾಳಿ ನೋಡ್ತೀನಿ ಫೇಸ್ ಡಿಟೆಕ್ಟರ್ ಅಂದರೆ. ಓಕೆ, ಇಲ್ಲ ಅಷ್ಟೊಂದು ಬರ್ದಿಲ್ಲ, ಸೊ ಇಲ್ಲೇ ನೋಡೋಣ. ಸೊ ಫೇಸ್ ಡಿಟೆಕ್ಟರ್ ಅಂದರೆ ಬೇಸಿಕ್ಲಿ the difference in the phases between two signals. So basically the two inputs are reference input and the feedback from VCO. VCO ಅಂದರೆ ವೋಲ್ಟೇಜ್ ಕಂಟ್ರೋಲ್ಡ್ ಆಸಿಲೇಟರ್. ನಾವು ಅದನ್ನು DCO ಆಗಿ ಇಂಪ್ಲಿಮೆಂಟ್ ಮಾಡ್ತಿದ್ವಿ, ಡಿಜಿಟಲ್ ಕಂಟ್ರೋಲ್ಡ್ ಆಸಿಲೇಟರ್. ಬೇಸಿಕ್ಲಿ ಪ್ರತಿಯೊಂದು ಫೀಡ್ಬ್ಯಾಕ್ ಲೂಪಲ್ಲೂ ನಿಮಗೆ ಇದು ಸಿಗ್ನಲ್ ಬರ್ತಿರುತ್ತೆ ಮತ್ತು ಒಂದು ರೆಫರೆನ್ಸ್ ಇರುತ್ತೆ. ಸೊ ಅವೆರಡರ ಜೊತೆ ಕಂಪೇರ್ ಮಾಡಿ ಇದರ ಪ್ಯಾರಾಮೀಟರ್ಸ್ನೆಲ್ಲ ಅಡ್ಜಸ್ಟ್ ಮಾಡುತ್ತೆ. ದಟ್ ಈಸ್ ಓಕೆ ಹೋಲ್ PLL. ಬಟ್ ಫೇಸ್ ಡಿಟೆಕ್ಟರ್ ಬೇಸಿಕ್ಲಿ ಇವೆರಡರ ಮಧ್ಯೆ ಫೇಸ್ ಡಿಫ್ರೆನ್ಸ್ ಡಿಟೆಕ್ಟ್ ಮಾಡುತ್ತೆ. ಬೇಸಿಕ್ಲಿ ಇನ್ ಟೆಕ್ನಿಕಲ್ ಟರ್ಮ್ಸ್ ಡಿಟೆಕ್ಟರ್ ಅಂದರೆ ಡಿಫ್ರೆನ್ಸ್ ಅಂತ. ಸೊ ಆ ಎರರ್ನ ಈ ಲೋ ಪಾಸ್ ಫಿಲ್ಟರ್ಗೆ ನೆಕ್ಸ್ಟ್ ಪಾಸ್ ಮಾಡುತ್ತೆ. ಇಲ್ಲ ಅದರದ್ದೆಲ್ಲ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಇದೆ. ನೆಕ್ಸ್ಟು ಇಲ್ಲಿ ಫಿಲ್ಟರ್ದು ಏನು ಅಂತ ಇಲ್ಲಿ ಬರ್ದಿದ್ದೀನಿ. ಸೊ ಬೇಸಿಕ್ಲಿ ಇದು ಸ್ಟೆಬಿಲಿಟಿ ಕೊಡುತ್ತೆ. ಇದೆಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಓಕೆ. ಸೊ ನೆಕ್ಸ್ಟ್ ಆಸಿಲೇಟರು ಇದೆ. ಸೊ ಓಕೆ, ನೆಕ್ಸ್ಟ್ ಲೋ ಪಾಸ್ ಫಿಲ್ಟರು, ಆಸಿಲೇಟರು, ಆಮೇಲೆ ಬಂದು ಇದು ಫ್ರೀಕ್ವೆನ್ಸಿ ಡಿವೈಡರು. ಸೊ ಇದಕ್ಕೆ ಇನ್ನೊಂದು ಚೂರು ಏನಾದ್ರು ನೋಡೋಣ ತಾಳೆ. ಸೊ ಈ ಲೋ ಪಾಸ್ ಫಿಲ್ಟರು ನಿಮಗೆ ಡಿಪೆಂಡಿಂಗ್ ಅಪಾನ್ ಇದು ಏನು ಸಿಗ್ನಲ್ ಕಳಿಸುತ್ತೆ ಅನ್ನೋದು. ಈ ಲೋ ಪಾಸ್ ಅಂದರೆ ಬರೀ ಎರರ್ಸ್ ತುಂಬ ಸಣ್ಣಗಿರೋದನ್ನ ಮಾತ್ರ ಪಾಸ್ ಮಾಡುತ್ತೆ. ಸೊ ಸಿಂಪಲ್ ಪ್ರಪೋರ್ಷನ್, ಇಂಟಿಗ್ರಲ್ ಆ್ಯಂಡ್ ಡಿರೈವೇಟಿವ್. ಸೊ ಬಟ್ ಅದೇ ಇದನ್ನು ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋದಕ್ಕೇನು ಹೋಗಬೇಡಿ. ಆಮೇಲೆ ಆಸಿಲೇಟರ್ ಅಂದರೆ ಇದು ಡಿಪೆಂಡಿಂಗ್ ಆನ್ ಈ ಲೋ ಪಾಸ್ ಫಿಲ್ಟರ್ದ ಇನ್ಪುಟ್ಟಿಂದ ಇದನ್ನು ಸಿಗ್ನಲ್ಸ್ ಜನ್ರೇಟ್ ಮಾಡೋದು. ಬೇಸಿಕ್ಲಿ ಆಸಿಲೇಟರ್ ಏನು ಮಾಡುತ್ತೆ ನಿಮಗೆ, ಆಸಿಲೇಟರ್ ಇಸ್ ದ ಡಿವೈಸ್ ವಿಚ್ ಕನ್ವರ್ಟ್ಸ್ ಇದು DC to AC. ಸೊ AC ಸಿಗ್ನಲ್ಸನ್ನು ಜನ್ರೇಟ್ ಮಾಡುತ್ತಲ್ವ. ಸೊ ನೆಕ್ಸ್ಟು ಅದಾದಮೇಲೆ ಈ ಆಸಿಲೇಟರು ಎಷ್ಟೊಂದು ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಜನ್ರೇಟ್ ಮಾಡಿ ಕಳಿಸ್ಬೋದು. ಅದು ಫ್ರೀಕ್ವೆನ್ಸಿ ಡಿವೈಡರ್ ಬೈ N ಆಗಿ ಡಿವೈಡ್ ಮಾಡುತ್ತೆ. ಮತ್ತು ಅದು ಮಾಡಿಬಿಟ್ಟು ಫೇಸ್ ಡಿಟೆಕ್ಟರಿಗೆ ಕಳಿಸುತ್ತೆ. ಈ ಫೇಸ್ ಡಿಟೆಕ್ಟರ್ ಮತ್ತು ಎರರ್ ಕಳಿಸುತ್ತೆ. ಈ ಲೋ ಪಾಸ್ ಫಿಲ್ಟರ್ನ ನೀವು ಬೇಕಾದ್ರೆ ಒಂದು ಮ್ಯಾಥಮೆಟಿಕಲ್ ಫಂಕ್ಷನ್ ಅಂತ ಅಂದ್ಕೋಬೋದು. ಈಗ ಆ್ಯಸ್ ಎ ಇನ್ಪುಟ್ ಆಫ್ ಎರರ್ ಇಟ್ ವಿಲ್ ಔಟ್ಪುಟ್ ಸಮ್ ಫಂಕ್ಷನ್ ಅನ್ನೋ ಥರ. ಸೊ ಅದೇ ಥರ ಡಿಫ್ರೆಂಟ್ ಐಟ್ರೇಷನ್ಸ್ ಆಗಿ ದ ಸಿಸ್ಟಮ್ ವಿಲ್ ಬೇಸಿಕ್ಲಿ ಸ್ಟೆಬಿಲೈಸ್. ಓಕೆ, ಈಗ ನೀವು ಇದನ್ನ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡಬೇಕು ಅಂತೇನಿಲ್ಲ.
ಬಟ್ ಸುಮ್ಮನೆ ಹೇಳಿದೆ ಅಷ್ಟೇ. ಅಂದರೆ ನೆಕ್ಸ್ಟ್ ಇದು ಟೈಪ್ಸ್ ಆಫ್ ಪಿ ಎಲ್ ಎಲ್ಲು, ಅನಲಾಗು, ಡಿಜಿಟಲ್ಲು, ಆಲ್ ಡಿಜಿಟಲ್ಲು, ಸಾಫ್ಟ್ವೇರು. ಅದ್ರದ್ದು ಎಕ್ಸ್ಪ್ಲನೇಷನ್ ಇಲ್ಲೇ ಇದೆ ಅಂತ ಅಂದ್ಕೊತೀನಪ್ಪ. ಅಲ್ಲಿ ಅನಲಾಗ್ ಪಿ ಎಲ್ ಎಲ್ ಅಂದರೆ ಎಲ್ಲವುದು ಅನಲಾಗ್. ಫೇಸ್ ಡಿಟೆಕ್ಟರ್ ಅನಲಾಗ್ ಮಲ್ಟಿಪ್ಲೈಯರ್ ಇರುತ್ತೆ, ಲೂಪ್ ಫಿಲ್ಟರ್ ಆ್ಯಕ್ಟಿವ್ ಆರ್ ಪ್ಯಾಸಿವ್ ಇರುತ್ತೆ, ಮತ್ತು ವೋಲ್ಟೇಜ್ ಕಂಟ್ರೋಲ್ಡ್ ಆಸಿಲೇಟರ್. ಇಲ್ಲಿ ಡಿಜಿಟಲ್ ಪಿ ಎಲ್ ಎಲ್ ಏನು ಮಾಡಬೇಕು ಅಂದರೆ ಈ ಮಿಕ್ಕಿದ್ದೆಲ್ಲ ಅನಲಾಗ್ ಕಾಂಪೊನೆಂಟ್ಸ್ ಇರುತ್ತೆ, ಈ ಫೇಸ್ ಡಿಟೆಕ್ಟರ್ ಮಾತ್ರ ಡಿಜಿಟಲ್ ಇರುತ್ತೆ. ಓಕೆ, ಸೊ ಡಿವೈಡರು ಡಿಜಿಟಲ್ ಇದ್ರೂ ಇರ್ಬೋದು, ಅನಲಾಗ್ ಇರ್ಬೋದು. ಎ ಡಿ ಪಿ ಎಲ್ ಎಲ್ ಅಂದರೆ ನೀವು ಇಂಪ್ಲಿಮೆಂಟ್ ಮಾಡ್ತಿರೋದು. ಇಲ್ಲೇನಾಗುತ್ತೆ ಅಂದರೆ ಬರೋ ಎಲ್ಲ ಕಾಂಪೊನೆಂಟ್ಸು ಡಿಜಿಟಲ್ ಇರುತ್ತೆ. ಸೊ ಅದರಿಂದ ಇದನ್ನು ಆಲ್ ಡಿಜಿಟಲ್ ಪಿ ಎಲ್ ಎಲ್ ಅಂತೀವಿ. ನೆಕ್ಸ್ಟು ಸಾಫ್ಟ್ವೇರ್ ಪಿ ಎಲ್ ಎಲ್ ಅಂದರೆ ಈ ಫಂಕ್ಷನಲ್ ಬ್ಲಾಕ್ಸ್ನ ಹಾರ್ಡ್ವೇರ್ ಇಂಪ್ಲಿಮೆಂಟೇಷನ್ ಮಾಡೋದೇ ಇಲ್ಲ. ಸುಮ್ಮನೆ ಒಂದು ಕೋಡ್ ಬರಿತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಸಿಗ್ನಲ್ ಬಂದಿದ್ದು ಆ ವ್ಯಾಲ್ಯೂಸಾಗಿ ಕನ್ವರ್ಟ್ ಮಾಡಿ ಒಂದು ಇದಕ್ಕೆ ಕಳಿಸುತ್ತೆ, ಅದನ್ನು ಸಿ ಪಿ ಯು ಪ್ರೋಸೆಸ್ ಮಾಡುತ್ತೆ. ದಿಸ್ ಈಸ್ ಮೇ ಬಿ ಈವನ್ ಬೆಟರ್ ದ್ಯಾನ್ ಅನಲಾಗ್ ಎ ಡಿ ಪಿ ಎಲ್ ಎಲ್. ಓಕೆ, ಸೊ ಇದಾಯಿತು. ನೆಕ್ಸ್ಟು ಬೇಕಾದ್ರೆ ಈ ಸ್ಲೈಡನ್ನು ಓಕೆ ಇದಿಲ್ಲೇ ಇರಲಿ. ವೈ ಎ ಡಿ ಪಿ ಎಲ್ ಎಲ್ ಏನಕ್ಕೆ ಬೇಕು ಅಂದರೆ ಇದು ನೋ ಆಫ್ ಚಿಪ್ ಕಾಂಪೊನೆಂಟು. ಸೊ ಬೇಸಿಕ್ಲಿ ನಿಮಗೆ ಇದು ಮಾಡಿದ್ರೆ ಏನಾಗುತ್ತೆ ಅಂದರೆ ಅನಲಾಗ್ ಪಿ ಎಲ್ ಎಲ್ ಯೂಸ್ ಮಾಡ್ತೀರ ಅಂದರೆ ನಿಮಗೆ ಬರೀ ಒಂದು ಐ ಸಿ ಮಾತ್ರ ಇರೋದಿಲ್ಲ. ಏನಿರುತ್ತೆ ಅಂದರೆ ಓಕೆ, ಈ ಕಾಮೆಂಟಲ್ಲಿ ಬರೀತೀವಿ, ಇದು ಒಂದು ಹೋಲ್ ಬೋರ್ಡ್ನೇ ಡಿಸೈನ್ ಮಾಡಬೇಕು. ಹೇಗೆ ಅಂದರೆ ನಿಮಗೆ ಬರೀ ಐ ಸಿ ಆಗೋಲ್ಲ. ಈಗ ಇಷ್ಟೊಂದು ರೆಸಿಸ್ಟರ್ಸು, ಕೆಪಾಸಿಟರ್ಸ್ನ ಅದೆಲ್ಲ ಹಾಕಿ ಕರೆಂಟು, ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ನೆಲ್ಲ ಡೀಲ್ ಮಾಡಬೇಕು. ಸೊ ಅದಕ್ಕೆ ನಿಮ್ಗೇನಾಗುತ್ತೆ ಅಂದರೆ ಅದೊಂದು ಮೇನ್ ಅಡ್ವಾಂಟೇಜ್. ನೆಕ್ಸ್ಟು ಇನ್ಸೆನ್ಸಿಟಿವ್ ಟು ಟೆಕ್ನಾಲಜಿ ಪ್ರೋಸೆಸ್. ಸೊ ಬೇಸಿಕ್ಲಿ ಏನಾಗುತ್ತೆ ಅಂದರೆ ಈಗ ಪ್ರತಿ ವರ್ಷ ನಿಮಗೆ ಟೆಕ್ನಾಲಜಿ ಚೇಂಜ್ ಆಗ್ತಿರುತ್ತೆ. ಸೊ ಈ ವರ್ಷ 25 ಮೈಕ್ರೋಮೀಟರ್ ಇತ್ತು 25 ನ್ಯಾನೋಮೀಟರ್ ಇತ್ತು ಅಂದ್ಕೊಳ್ಳಿ, ಟ್ರಾನ್ಸಿಸ್ಟರ್ ಚಾನಲ್ ಬಂತು. ನೆಕ್ಸ್ಟ್ ವರ್ಷ ಅದು 20 ನ್ಯಾನೋಮೀಟರ್ ಆಗ್ಬೋದು, ಹೇಳ್ತೀನಿ. ಸೊ ಬೇಸಿಕ್ಲಿ ನೀವು ಅನಲಾಗ್ ಪಿ ಎಲ್ ಎಲ್ ಯೂಸ್ ಮಾಡಿದ್ರೆ ನಿಮ್ಗೆ 25ಇಂದ 20ಗೆ ಹೋದರೆ ಏನೇನೋ ಸ್ಟ್ರೇ ಕೆಪಾಸಿಟೆನ್ಸಸ್ಸು, ರೆಸಿಸ್ಟೆನ್ಸಸ್ಸು, ಆ ಥರ ಅನ್ವಾಂಟೆಡ್ ಥಿಂಗ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ, ಇಲ್ಲ ಚಾನಲ್ ನಾಯ್ಸು, ಆ ಥರದ್ದೆಲ್ಲ. ಬಟ್ ಈ ಡಿಜಿಟಲ್ ಅನಲಾಗ್ ಎ ಡಿ ಪಿ ಎಲ್ ಎಲ್ ಎಲ್ಲ ಡಿಜಿಟಲ್ ಕಾಂಪೊನೆಂಟ್ಸ್ ದೇ ಆರ್ ಬೇಸ್ಡ್ ಆನ್ ಲಾಜಿಕ್. ಸೊ ಐಡಿಯಲಿ ಟೆಕ್ನಾಲಜಿ ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗಬಾರ್ದು. ನೆಕ್ಸ್ಟು ಈಸಿ ಟು ಡಿಸೈನ್ ಬಿಕಾಸ್ ಆಫ್ ಓನ್ಲಿ 3 ಪ್ಯಾರಾಮೀಟರ್ಸ್. ಅದೇ ಮೊದಲು ಹೇಳಿದ್ನಲ್ಲ ಅದು. ನೆಕ್ಸ್ಟು ಸೆಂಟ್ರಲ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಡಿಟರ್ಮೈನ್ ಮಿಯರ್ಲಿ ಬೈ ಪ್ಯಾರಾಮೀಟರ್ ಎನ್ ಆ್ಯಂಡ್ ರೆಫರೆನ್ಸ್ ಕ್ಲಾಕ್. ಒಂದು ರೆಫರೆನ್ಸ್ ಕ್ಲಾಕು ಬರೀ ಒಂದು ಯಾವುದೋ ಕ್ರಿಸ್ಟಲ್ ಆಸಿಲೇಟರ್ ಕೊಟ್ಟು ಒಂದು ರೆಫರೆನ್ಸ್ ಕ್ಲಾಕ್ ಇರ್ಬೋದು. ಮತ್ತು ಪ್ಯಾರಾಮೀಟರ್ ಎನ್ನು ನಿಮಗೆ ಐ ಥಿಂಕ್ ಅದು ಫ್ರೀಕ್ವೆನ್ಸಿ ಹೇಗೆ ಡಿವೈಡ್ ಮಾಡ್ತೀರ ಅಂತ. ಈಗ ನಿಮಗೆ ಅದು ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೂ ಇರಬಾರ್ದು, ಆ ಥರ. ತುಂಬ ಜಾಸ್ತಿ ಇದ್ದರೆ ತುಂಬ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ಸನ್ನು ಜನ್ರೇಟ್ ಮಾಡ್ಬೋದು. ಎನ್ ವ್ಯಾಲ್ಯೂ ಜಾಸ್ತಿ ಇದೆ, ಎನ್ ವ್ಯಾಲ್ಯೂ ಕಮ್ಮಿ ಇದ್ದರೆ ತುಂಬ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಸ್ನ ಇದು ಮಾಡ್ಬೋದು. ಸೊ ಅದೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ಇನ್ನೊಂದು ಏನಿದೆ ಅಂದರೆ ಇದು ಅನ್ಲೈಕ್ ಅನಲಾಗ್ ಪಿ ಎಲ್ ಎಲ್ ಅಂಡರ್ ಕ್ಲ್ಯಾಂಪಿಂಗ್ ಟ್ರಾನ್ಸಿಯಂಟ್ ರೆಸ್ಪಾನ್ಸ್. ಸೊ ಬೇಸಿಕಲಿ ಈ ಕೆಪಾಸಿಟ್ರು ಅದೆಲ್ಲ ಚಾರ್ಜ್ ಆಗೋಕ್ಕೆ ಒಂದು ಟ್ರಾನ್ಸಿಯಂಟ್ ಟೈಮ್ ಇರುತ್ತಲ್ಲ, ಸೊ ಇದೆಲ್ಲ ಬರಲ್ಲ ಡಿಜಿಟಲ್ ಪಿ ಎಲ್ ಎಲ್ನಲ್ಲಿ. ಓಕೆ, ಸೊ ನೆಕ್ಸ್ಟ್ ಇದೊಂದು ಸುಮ್ಮನೆ ಹಾಗೆ ಹೇಳ್ಬಿಡಿ, ಅಥವಾ ಇದು ನನಗೂ ಅಷ್ಟು ಗೊತ್ತಾಗ್ತಿಲ್ಲ. ಇದು ಬೇಕಾದ್ರೆ ಇಲ್ಲಿ ಕಮೆಂಟ್ನಲ್ಲಿ ನಿಮಗೂ ಇದ್ರ ಮೇಲೆ ಅಷ್ಟೊಂದು ಇದು ಮಾಡಲಿ ಅಂದರೆ ಬೇಕಾದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಅಷ್ಟೆ. ಸೊ ಇದೆ. ನೆಕ್ಸ್ಟು ಬ್ಲಾಕ್ ಡಯಾಗ್ರಾಮ್. ಇದು ಮತ್ತೆ ಅವಾಗಲೇ ಹೇಳಿದ್ನಲ್ಲ, ಅದೇ ಬೇಸಿಕ್ಲಿ ಇಲ್ಲಿ ಫೇಸ್ ಡಿಟೆಕ್ಟರ್ ಇದೆ, ಡಿಜಿಟಲ್ ಫೇಸ್ ಡಿಟೆಕ್ಟರ್ ಆಯಿತು. ಇಲ್ಲಿ ಲೋ ಪಾಸ್ ಫಿಲ್ಟರ್ ಇದ್ದಿದ್ದು ಇಲ್ಲಿ ನಮ್ಮ ಡಿಜಿಟಲ್ ಲೂಪ್ ಫಿಲ್ಟರ್ ಬಂತು. ಹಾಗೆ ಆಸಿಲೇಟ್ರು ಫ್ರೀಕ್ವೆನ್ಸಿ ಡಿವೈಡರ್ ಇದ್ದಿದ್ದು ಡಿಜಿಟಲಿ ಕಂಟ್ರೋಲ್ಡ್ ಆಸಿಲೇಟ್ರು ಫ್ರೀಕ್ವೆನ್ಸಿ ಡಿವೈಡರ್ ಬಂತು. ಸೊ ಅಷ್ಟೇ. ಸೊ ಇದಾದಮೇಲೆ ಲಿಟ್ರೇಚರ್ ಸರ್ವೆ. ಓಕೆ, ಇಲ್ಲಿ ಹೇಳಿದ್ನಲ್ಲ, ಇದು BMS ಕಿತ್ತಾಕಿ ಇಲ್ಲೇ ರೇವಾದು ಇಲ್ಲಿ ಹಿಂಗೆ ಕಾಪಿ ಮಾಡಿ ಇಲ್ಲಿ ಇದು ಅಂದರೆ ನಾನು ನಿಮಗೆ ಮೇಲ್ ಮಾಡಿದ್ನಲ್ಲ ಅದನ್ನೇ ಡೌನ್ಲೋಡ್ ಮಾಡಿ ಕಳಿಸ್ತೀನಿ. ಸೊ ಅದೇ ಇದೆ.
ಬೇಸಿಕಲಿ ರೆಫರೆನ್ಸಸ್ ಹೇಳಿಬಿಡಿ. ಇದನ್ನು ಸುಮ್ಮನೆ ದೀಸ್ ಆರ್ ದ ಪೇಪರ್ಸ್ ಆನ್ ವಿಚ್ ಇನ್ಸ್ಪೈರ್ಡ್ ಅಸ್ ಅಂತ ಸುಮ್ಮನೆ ಹೇಳಿಬಿಡಿ ಅಷ್ಟೇ. ನೆಕ್ಸ್ಟ್ ಓಕೆ, ಈಗ ಡಿಸೈನ್ ಫ್ಲೋ. ಈ ಡಿಸೈನ್ ಫ್ಲೋದು ನಿಮಿಷ ನಾನು ಹೈ ಲೆವೆಲ್ ಡಿಸೈನ್ ಮಾಡಿದ್ವಿ, RTL ಡಿಸೈನ್ ವೆರಿ ಲಾಗಲ್ಲಿ. ನೆಕ್ಸ್ಟು ಇದನ್ನೆಲ್ಲ ನೆಟ್ ಲಿಸ್ಟ್ ಜನರೇಷನು ಇದೆಲ್ಲ ಆ್ಯಕ್ಚುಲಿ ರಿಪೋರ್ಟಲ್ಲಿ ಬರ್ದಿದ್ದೀನಿ. ನೀವು ಐಡಿಯಲಿ ನೋಡಿಯುತ್ತೆ ಇದನ್ನು ನಾನು ನೋಡಿ ಇಲ್ಲಿದೆ ಇದೆಲ್ಲ. ಸ್ವಲ್ಪ ನಿಮಿಷ, ಈಗ ಈ ಡಿಜಿಟಲ್ ಫೇಸ್ ಡಿಟೆಕ್ಟರ್ ಚಾಪ್ಟರ್ ತಗೊಂಡ್ರೆ ಸೊ ಇದನ್ನು ಈ ಸಿಮ್ಯುಲೇಷನ್ ಇದು ನಾವು ಸುಮ್ಮನೆ ಝೈಲಿಂಕ್ಸ್ ಅನ್ನೋ ಸಾಫ್ಟ್ವೇರಲ್ಲಿ ಮಾಡಿದ್ದು. ಅಂದರೆ ಬರೀ ಈ ಥರ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದು. ಸೊ ನೀವು ಅದನ್ನು ಅದು ಬರಿಬೋದು. ನೆಕ್ಸ್ಟ್ RTL ಡಿಸೈನ್ ಮಾಡಿದ್ದು ವೆರಿ ಲಾಗ್ನಲ್ಲಿ. ಆಮೇಲೆ ಇದನ್ನು ಸಿಂಥಸೈಸ್ ಮಾಡಿದ್ದು ಅದರಲ್ಲೇ SOC ಎನ್ಕೌಂಟರ್ ಅಂತ. ಈ ಪಾರ್ಟ್ ನಾನು ಹ್ಯಾಂಡಲ್ ಮಾಡಿಲ್ಲ, ನನ್ನ ಫ್ರೆಂಡ್ ಹ್ಯಾಂಡಲ್ ಮಾಡಿದ್ದು. ಸೊ ನೋಡಿ ಈ ಸ್ಲೈಡು ಏನು ಮಾಡ್ಬೋದು ಅಂದರೆ ಹೀಗೆ ಇಷ್ಟೊಂದೆಲ್ಲ ಡೀಟೇಲ್ಸ್ ಬೇಡ ಅಂದ್ಕೊತೀನಿ. ಇದ್ರ ಬದಲು ನಾನು ನಿಮಗೆ ಒಂದು ಈ ಎಂಡ್ನಲ್ಲಿ ನಿಮ್ಗೆ ಇನ್ನೊಂದು ಸ್ಲೈಡ್ ಇನ್ನೊಂದು ಏನಾರು ಇದು ಮಾಡಿ ನಿಮ್ಮ ಮೇಲ್ನಲ್ಲಿ ಕಳಿಸ್ತೀನಿ. ಈ ಡಿಸೈನ್ ಫ್ಲೋನಲ್ಲಿ ಇದನ್ನ ಬದಲು ಸ್ವಲ್ಪ ಸಿಂಪಲ್ ಆಗಿರೋಣ. ಇದನ್ನೆಲ್ಲ NC ವೆರಿ ರಾಗು ಐಸಿಮ್ಮು ಅದೆಲ್ಲ ಫಸ್ಟ್ ಆಫ್ ಆಲ್ ನಾನು ಅಷ್ಟೊಂದು ಯೂಸ್ ಮಾಡಿರಲಿಲ್ಲ, ನಮ್ಮ ಫ್ರೆಂಡ್ ಮಾಡಿದ್ದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋ ಇದರಲ್ಲಿಲ್ಲ. ಅದಕ್ಕೆ ಇದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಇನ್ನೂ ಈಸಿಯಾಗಿ ಡಿಸೈನ್ ಫ್ಲೋ ಮಾಡಿ ನಿಮಗೆ ಮೇಲ್ನಲ್ಲಿ ಕಳಿಸ್ತೀನಿ. ಓಕೆ, ಸೊ ಇದೆಲ್ಲ ಒಂಥರ ಅಷ್ಟೊಂದು ಜಾಸ್ತಿ ಇಲ್ಲಿರೋಕ್ಕೆ ಹೋಗಬೇಡಿ, ಅಂದರೆ ಆದಷ್ಟು ಕಂಫರ್ಟ್ ಝೋನಲ್ಲಿರೋಣ ಅಂತ. ನೆಕ್ಸ್ಟು ಆಸ್ ಐ ಸೆಡ್ ಇದು ಡಿಜಿಟಲ್ ಫೇಸ್ ಡಿಟೆಕ್ಟರು. ಸೊ ಈ ಫೇಸ್ ಡಿಟೆಕ್ಟರ್ಗೆ ನಾವೇನು ಮಾಡ್ತೀವಿ ಅಂದರೆ ಆ್ಯಸ್ ಐ ಸೆಡ್ ಡಿಟೆಕ್ಟರ್ ಅಂದರೆ ಇದು ಡಿಫ್ರೆನ್ಸ್ ಮೆಷರ್ ಮಾಡೋದು. ಸೊ ಈ ಫೇಸ್ ಡಿಟೆಕ್ಟರ್ ಇಸ್ ಟು ಡಿಟೆಕ್ಟ್ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ರೆಫರೆನ್ಸ್ ಸಿಗ್ನಲ್ ಆ್ಯಂಡ್ ರಿಕ್ವೈರ್ಡ್ ಸಿಗ್ನಲ್. ಅಂದರೆ ನಮಗೆ ಯಾವ ಸಿಗ್ನಲ್ ಬೇಕೋ ಅದು ಮತ್ತು ರೆಫರೆನ್ಸ್ ಇದು ಫೇಸ್ ಎಷ್ಟಿದೆ ಅಂತ. ಈಗ ಒಂದು ಇದು 60 ಡಿಗ್ರಿ, ಇದು 30 ಡಿಗ್ರಿ ಇದ್ದರೆ 60 - 30 ಕೊಡುತ್ತೆ. ಸೊ ಈ ಎರಡು ಟೈಪ್ ಇದೆ, XOR ಬೇಸ್ಡು ಮತ್ತು JK ಫ್ಲಿಪ್ ಫ್ಲಾಪ್ ಬೇಸ್ಡು. ಸೊ ಇದು ಇಲ್ಲಿ ಅದೆರಡ್ರದ್ದು ಎಕ್ಸ್ಪ್ಲನೇಷನ್ ಇಲ್ಲಿ ಇರುತ್ತೆ, ನೀವು ನೋಡಿ. XOR ಬೇಸ್ಡ್ ಫೇಸ್ ಡಿಟೆಕ್ಟರು. ಸೊ ಇದು ತುಂಬ ಸಿಂಪಲ್ ಆಗಿರುತ್ತೆ. ಬಟ್ ಡಿಸಡ್ವಾಂಟೇಜ್ ಏನಂದರೆ ಲ್ಯಾಕ್ ಆಫ್ ಸೆನ್ಸಿಟಿವಿಟಿ ಟು ಎಡ್ಜಸ್. ಇದನ್ನು ಬೇಕಾದ್ರೆ ನೀವು ಹೇಳ್ಬೋದು, ಇಲ್ಲಾಂದರೆ ನಾವು ಪ್ರೆಸೆಂಟ್ ಮಾಡಿದಾಗ ನಾವು ಯಾಕೆ ಅದನ್ನು ಚೂಸ್ ಮಾಡಿದ್ವಿ ಅಂತ ಹೇಳಿದ್ವಿ ಅಷ್ಟೇ. ಇದ್ರದ್ದೇ ಏನಪ್ಪ ಇದು ಸಿಂಪಲ್ ಆಗಿದೆ ಅಂತ ಹೇಳಿ ಒಂದು. ಇನ್ನೊಂದು JK ಫ್ಲಿಪ್ ಫ್ಲಾಪ್ ಬೇಸ್ ಡಿಟೆಕ್ಟರ್ದು. ಓಕೆ, ಇದೆಲ್ಲ ತುಂಬ ಟೆಕ್ನಿಕಲ್ ಆಯಿತು, ಇದು ನಾನು ಅಷ್ಟೊಂದು ಜ್ಞಾಪಕ ಇಲ್ಲ. ಇದು ವರ್ಕಿಂಗ್ ಹೇಳುತ್ತೆ ಅಷ್ಟೇ. ಈಗ ಈ ಫ್ಲಿಪ್ ಫ್ಲಾಪಲ್ಲಿ ಈ ಎರಡು ಸಿಗ್ನಲ್ ಏನಾದರೆ ಏನಾಗುತ್ತೆ ಅಂತ. ಬೇಸಿಕಲಿ JK ಫ್ಲಿಪ್ ಫ್ಲಾಪ್ ಸಿಗ್ನಲ್ ಈ ಕ್ಯೂ ಮೇಲೆ ಎನೇಬಲ್ ಸಿಗ್ನಲ್ ಇದೆ. ಆ ಎನೇಬಲ್ ಸಿಗ್ನಲ್ಗಳು ಮತ್ತು ಕ್ಲಾಕ್ ಬಂದರೆ ಕೌಂಟರ್ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದಟ್ ಆ ಕೌಂಟರ್ ಎಷ್ಟು ಇದಾಗುತ್ತೋ ಅದ್ರ ಮೇಲೆ ನಿಮಗೆ ಏನಂತೀರ ಇದು ಕಳಿಸುತ್ತೆ, ಅಷ್ಟು ಡಿಫ್ರೆನ್ಸ್ ಎಷ್ಟಿದೆ ಅನ್ನೋ ಥರ ಏನೋ ಕಳಿಸುತ್ತೆ. ಸೊ ನೀವು ಒಂದ್ಸರಿ JK ಫ್ಲಿಪ್ ಫ್ಲಾಪ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಟ್ ನನ್ನ ಪ್ರಕಾರ ಅದನ್ನೇನು ಅಷ್ಟೊಂದು ಏನೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಈಗೇನೆಂದರೆ ನಾವು ಏನಕ್ಕೆ XOR ಬೇಸ್ಡ್ ಯಾಕೆ ಇಂಪ್ಲಿಮೆಂಟ್ ಮಾಡಿದ್ವಿ ಅಂದರೆ ಅದು ತುಂಬ ಸಿಂಪಲ್ ಇದೆ ಮತ್ತು ಡಸಂಟ್ ಹ್ಯಾವ್ ಎ ಸೈಕಲ್ ಡಿಲೇ ಆ್ಯಸ್ ಇನ್ JK ಫ್ಲಿಪ್ ಫ್ಲಾಪ್. ಯಾಕಂದರೆ JK ಫ್ಲಿಪ್ ಫ್ಲಾಪಲ್ಲಿ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಕ್ಲಾಕ್ ಸೈಕಲ್ ಬರೋವರೆಗೂ ಅದು ಔಟ್ಪುಟ್ ಮಾಡೋಲ್ಲ. ಸೊ ಅಷ್ಟು ಡಿಲೇ ಬರುತ್ತೆ. ಸೊ ಅದೆಲ್ಲ ಬೇಡ ಅಂತ ನಾವು ಸುಮ್ಮನೆ ಹಿಂಗೆ ಇಂಪ್ಲಿಮೆಂಟ್ ಮಾಡೋದು. ಓಕೆ, ಸೊ ನಾವು ನಾವು ಇದನ್ನು XOR ಫ್ಲಿಪ್ ಫ್ಲಾಪಲ್ಲಿ ಇದನ್ನು XOR ಬೇಸ್ಡ್ ಡಿಸೈನ್ ಸುಮ್ಮನೆ ಇದರಲ್ಲಿ ಝೈಲಿಂಕ್ಸ್ ಅನ್ನೋ ಸಾಫ್ಟ್ವೇರ್ನಲ್ಲಿ ಸಿಮ್ಯುಲೇಟ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ನಿಮ್ಗೆ U1 ಅನ್ನೋದು ರೆಫರೆನ್ಸ್ ಸಿಗ್ನಲ್ಲು, U2 ಅನ್ನೋದು ಇದು. ಸೊ ಎರಡನ್ನೂ XORಗೆ ಕೊಡ್ತಿದ್ದೀರಾ. ಆಮೇಲೆ ಇಲ್ಲಿ ಅದ್ರ ಔಟ್ಪುಟ್ ಏನು ಬರುತ್ತೋ ಅದನ್ನು ಓಕೆ, ಇದು CB16RE ಅಂದರೆ ಬೇಸಿಕಲಿ ಅದೊಂದು ಇದ್ರ ಥರ ನನ್ನ ಪ್ರಕಾರ ಕೌಂಟರ್ ಥರನೇ ಅನಿಸುತ್ತೆ.
ಸೊ ಸೊ ಓಕೆ, ನಾನು ಈ ಬ್ಲಾಕ್ದು ಎಕ್ಸ್ಪ್ಲನೇಷನ್ ಏನು ಅಂತ ಹೇಳ್ತೀನಿ. ಅಕಸ್ಮಾತ್ ಇದೇನು ಅಂತ ಗೊತ್ತಾಗಲಿಲ್ಲ ಅಂದರೆ ಬರೀ ಇದೊಂದು ಇದು ತೋರಿಸ್ಬೋದು, ಇಲ್ಲಾಂದರೆ ಇಲ್ಲಿರುತ್ತಲ್ಲ ಈ ಫಿಗರ್ನ ಇಲ್ಲಿ ಕಟ್ ಮಾಡಿ ಬರೀ ಎಕ್ಸ್ ಆರ್ ಗೇಟ್ ಮಾತ್ರ ತೋರಿಸೋಣ. ಇನ್ ಕೇಸ್ ಇದು ಐ ಡೌಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ ದಟ್ ಹಿಯರ್. ಸೊ ಅದೇ ಓಕೆ, ನಾನು ಯಾಕೆ ಹಾಕೋದು ಅಂತ ನನಗೆ ಜ್ಞಾಪಕ ಬರ್ತಿಲ್ಲ. ಬಟ್ ಇದನ್ನು ನಿಮಗೆ ಸಿಕ್ಕಿದ್ರೆ ಇನ್ನೊಂದು ಏನಾದ್ರು ಮೈಲ್ನಲ್ಲಿ ಎಕ್ಸ್ಪ್ಲನೇಷನ್ ಕಳಿಸ್ತೀನಿ. ಇಲ್ಲಾಂದರೆ ಬರೀ ಜಾರ್ನ ಏನು ಮಾಡಿ ಅಂದರೆ ಇದಿರುತ್ತಲ್ಲ, ಸ್ನ್ಯಾಪಿಂಗ್ ಟೂಲ್ ಇರುತ್ತಲ್ಲ, ಅದರಲ್ಲಿ ಹಿಂಗಿಷ್ಟು ಕಟ್ ಮಾಡಿಬಿಟ್ಟು ಸ್ಕ್ರೀನ್ನ ಇಷ್ಟನ್ನ ಹಾಕ್ಬಿಡಿ ಅಷ್ಟೆ. ಸೊ ಇದು ಬೇಸಿಕಲಿ ಜಾರ್ ಗೇಟು. ಎಕ್ಸ್ ಆರ್ ಗೇಟ್ ಏನು ಮಾಡುತ್ತೆ ಅಂದರೆ ಅದರ ಟ್ರೂತ್ ಟೇಬಲ್ ನಿಮಗೆ ಗೊತ್ತಲ್ಲ. ಎಕ್ಸ್ ಆರ್ ಗೇಟು ಎರಡು ಇನ್ಪುಟ್ಸ್ ಡಿಫ್ರೆಂಟ್ ಇದ್ದರೆ ಔಟ್ಪುಟ್ ಹೈ ಇರುತ್ತೆ, ಎರಡು ಇನ್ಪುಟ್ ಸೇಮ್ ಇದ್ದರೆ ಔಟ್ಪುಟ್ ಲೋ ಇರುತ್ತೆ. ಸೊ ನೀವು ಅದನ್ನೇ ಇಲ್ಲಿ ಗೊತ್ತಾಗ್ತಿರೋದು ನೋಡಿ, ಇದೊಂದು ಸಿಗ್ನಲು ಇವೆರಡ್ರದ್ದು ಫೇಸ್ ಸೇಮ್ ಇದ್ದಾಗ ಜಾರ್ ಗೇಟ್ ಔಟ್ಪುಟ್ 0 ಇರುತ್ತೆ. ಇವೆರಡ್ರದ್ದು ಫೇಸ್ ಡಿಫ್ರೆಂಟ್ ಇದ್ದಾಗ ಎರಡ್ರದ್ದು ಇಲ್ಲಿ ಔಟ್ಪುಟ್ ಹೈ ಇರುತ್ತೆ. ಸೊ ಈ ಕ್ಯೂ ಅಂದರೆ ಔಟ್ಪುಟ್ಟು, U1 U2 ಅಂದರೆ ಇದು ಇನ್ಪುಟ್ಸು. ನೆಕ್ಸ್ಟ್ ಇದು ಕ್ಲಾಕು. ಯಾವಾಗ ಕ್ಲಾಕ್ದು ರೈಸಿಂಗ್ ಎಡ್ಜ್ ಇದೆಯೋ ಅಲ್ಲಿ ಮಾತ್ರ ನಿಮಗೆ ಇದು ಬರೋದು. ಸೊ ಇದಾಯಿತು. ನೆಕ್ಸ್ಟ್ ಬಂದು ಲೂಪ್ ಫಿಲ್ಟರು. ಓಕೆ, ಈ ಲೂಪ್ ಫಿಲ್ಟರ್ ಏನು ಮಾಡ್ತೀವಿ ಅಂದರೆ ಹೈ ಫ್ರೀಕ್ವೆನ್ಸಿ ನಾಯ್ಸ್ ಕಾಂಪೊನೆಂಟ್ಸ್ ಇನ್ಪುಟ್ ಸಿಗ್ನಲ್ನಲ್ಲಿದ್ದರೆ. ಸೊ ಬೇಸಿಕ್ಲಿ ಹೈ ಫ್ರೀಕ್ವೆನ್ಸಿ ನಾಯ್ಸ್ ಇದ್ರೆ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಇದನ್ನು ಅವ್ರಿಗೆ ಈ ಥರ ಎಕ್ಸ್ಪ್ಲೈನ್ ಮಾಡಿ. ಇವಾಗ ನಿಮಗೆ ಫೇಸ್ ಡಿಟೆಕ್ಟರು ಯೂಶ್ವಲಿ ಇನ್ಪುಟ್ದು ಮತ್ತು ರೆಫರೆನ್ಸ್ದು ಇದ್ರ ಫೇಸ್ನ ಕೊಡುತ್ತಲ್ವ. ನಿಮಗೆ ಹೈ ಫ್ರೀಕ್ವೆನ್ಸಿ ನಾಯ್ಸ್ ಏನಾದ್ರು ಇದ್ಬಿಟ್ರೆ ಇದ್ರದ್ದು ವಾಟ್ ಎವರ್ ದ ಹೈ ಫ್ರೀಕ್ವೆನ್ಸಿ ನಾಯ್ಸ್ ಇಸ್ ಆಲ್ಮೋಸ್ಟ್ ಅದೇ ಔಟ್ಪುಟ್ ಆಗಿ ಬರುತ್ತೆ. ಯಾಕೆಂದರೆ ದಟ್ ವಿಲ್ ಬಿ ಕಂಪೇರೇಬಲ್ ಟು ಕ್ಲಾಕ್ದು ಫ್ರೀಕ್ವೆನ್ಸಿ ಇಲ್ವಾ. ಇವಾಗ ಇದು ನೋಡಿ, ಇದ್ರ ಫ್ರೀಕ್ವೆನ್ಸಿ ಇಷ್ಟಿದೆ ನೋಡಿ, ಹೀಗೆ ಇಲ್ಲಿ ಶುರುವಾಗಿ ಇಲ್ಲಿ ತನಕ ಹೈ ಫ್ರೀಕ್ವೆನ್ಸಿ ನಾಯ್ಸ್ ಹಿಂಗೇನಾರು ಬಂದುಬಿಟ್ರೆ ನೋಡಿ, ಈ ಥರ ಇಷ್ಟು ಫಾಸ್ಟಾಗಿ ಹಿಂಗೆಲ್ಲ ಹೈ ಫ್ರೀಕ್ವೆನ್ಸಿ ನಾಯ್ಸ್ ಬಂದರೆ ಈ ಕ್ಲಾಕು ನೋಡಿ ಕಂಪೇರೇಟಿವ್ಲಿ ವೆರಿ ಹೈ ಫ್ರೀಕ್ವೆನ್ಸಿ ಕಂಪೇರ್ ಟು ದಿಸ್. ಬಟ್ ಇದರಲ್ಲಿ ಏನೋ ಹೈ ಫ್ರೀಕ್ವೆನ್ಸಿ ನಾಯ್ಸ್ ಇದ್ದರೆ ನಿಮಗೆ ಒಂಥರ ಡಿಫ್ರೆನ್ಸೇ ಗೊತ್ತಾಗಲ್ಲ. ಯಾಕೆಂದರೆ ಅದು ಕ್ಲಾಕ್ದು ಇಷ್ಟು ಡಿಲೇ ಇದ್ದೇ ಇರುತ್ತೆ. ಕ್ಲಾಕ್ ನೆಕ್ಸ್ಟ್ ರೈಸಿಂಗ್ ಎಡ್ಜ್ ಬರೋವರೆಗೂ ಅಬ್ವಿಯಸ್ಲಿ ಕಾಯಲೇಬೇಕಲ್ವ. ಸೊ ಅದರಲ್ಲಿ ಒಂದು ಪಾರ್ಟ್ ಆಫ್ ದ ಸಿಗ್ನಲ್ ಹೋಗಿ ಕೆಳಗೆ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಯೂಶ್ವಲಿ ಲೂಪ್ ಫಿಲ್ಟರ್ ಯೂಸ್ ಮಾಡ್ತೀವಿ. ಸೊ ಅದು ಲೋ ಪಾಸ್ ಫಿಲ್ಟರ್ ಆ್ಯಸ್ ಐ ಸೆಡ್ ಅರ್ಲಿಯರ್. ಸೊ ನೆಕ್ಸ್ಟು ಈ ಡಿಸೈನು ಈ CB4C ಅಂದರೆ ನನ್ನ ಪ್ರಕಾರ ಮಲ್ಟಿಪ್ಲೆಕ್ಸರೋ ಅಥವಾ ಕೌಂಟರೋ ಏನೋ ಇರಬೇಕು. ಅದನ್ನು ನಾನು ನೋಡಿಬಿಟ್ಟು ಹೇಳ್ತೀನಿ ನಿಮಗೆ. ನೋಡಿ, ಇದು ಕೌಂಟರ್, ಇದು ಅಪ್ ಕೌಂಟರ್ ಒಂದು, ಡೌನ್ ಕೌಂಟರ್ ಒಂದು. ಸೊ ಇದನ್ನು ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಆಮೇಲೆ ಸುಮ್ಮನೆ ಕ್ಯಾಡೆನ್ಸ್ನಲ್ಲಿ ಸಿಮ್ಯುಲೇಟ್ ಮಾಡಿದಾಗ ಈ ಥರ ಬಂತು. ಸೊ ಇದು ಲೂಪ್ ಫಿಲ್ಟರ್ದಿದೆ ಎಕ್ಸ್ಪ್ಲನೇಷನ್ನು. ನಿಮಗೆ U1 U2 ಮತ್ತು Q ಇದ್ದರೆ ಸೊ ಎರಡು ಡಿಫ್ರೆಂಟ್ ಆಗಿದ್ದಾಗ ಇದು ಹೈ ಇದೆ, ಇದು ಗೊತ್ತು. ನೆಕ್ಸ್ಟ್ ಇದು ಡೌನ್ ಕೌಂಟರು, ಅಪ್ ಕೌಂಟರು, ಕ್ಯಾರಿ, ಬಾರು. ಇದೊಂದು ಸತಿ ನಿಮಗೆ ನಾನು ನೋಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಕೆ ಕೌಂಟರ್ ಇಟ್ ಆಲ್ವೇಸ್ ವರ್ಕ್ಸ್ ವಿತ್ ಫೇಸ್ ಡಿಟೆಕ್ಟರ್. ದಿಸ್ ಈಸ್ ಅ ಬೈನರಿ ಕೌಂಟರ್. Output of phase detector is fed into the K counter. K counter clock is M times the center frequency. M typically be 8, 16, 32 ಆ ಥರ. ಈಗ ನಿಮಗೆ ಇಲ್ಲಿ K ಕೌಂಟರ್ದು ಇದು ನಾರ್ಮಲ್ ಕ್ಲಾಕ್ ಇದ್ದರೆ ಇದು K ಕೌಂಟರ್ ಕ್ಲಾಕ್ ಅನಿಸುತ್ತೆ. ನೋಡಿ ಕೆ ಕ್ಲಾಕ್ ಅಪ್ ಕೌಂಟರು ಡೌನ್ ಕೌಂಟರ್ ಎರಡಕ್ಕೂ ಈ ಕೆ ಕ್ಲಾಕ್ನ ಪ್ರೊಡ್ಯೂಸ್ ಮಾಡ್ತೀರಾ ನೋಡಿ. ಈ ಕ್ಲಾಕ್ದು ಇದು ಫ್ರೀಕ್ವೆನ್ಸಿ ಇಲ್ಲಿ ಏನಿದೆಯೋ ಇದಕ್ಕಿನ್ನೂ ಜಾಸ್ತಿ ಇರುತ್ತೆ ಇದು ಎರಡು. ಓಕೆ, ಫಸ್ಟ್ ಕೌಂಟ್, ಸೆಕೆಂಡ್ ಇಸ್ ಬಟ್ ಇನ್ ಪ್ರಾಕ್ಟೀಸ್ ಬೋತ್ ಕೌಂಟ್ಸ್ ಅಪ್ವರ್ಡ್. ಅದಕ್ಕೆ
ಇಲ್ಲಿ ಅಪ್ ಕೌಂಟರ್ ಡೌನ್ ಕೌಂಟರ್ ಅಂದರೆ ಓಕೆ ಇನ್ ಪ್ರಾಕ್ಟೀಸ್ ಬೋತ್ ಕೌಂಟ್ ಅಪ್ವರ್ಡ್ the range of is from 0 to k minus 1. Down or up signal controls the operation of k counter. If the signal is high, then down counter is active. If it is low, then up counter is active. Okay, if the value of down counter is greater than k by 2, then borrow is set. If the value of up counter is greater than k by 2, then carry is set. ಓಕೆ, ಇದನ್ನು ಯಾಕೆ ಬೇಕು ಈ ಕೌಂಟರ್ ಅಂದರೆ ನೆಕ್ಸ್ಟು ಡಿಜಿಟಲ್ ಕಂಟ್ರೋಲ್ಡ್ ಆಸಿಲೇಟರ್ನ ಆಪ್ರೇಷನ್ನ ಕಂಟ್ರೋಲ್ ಮಾಡೋಕ್ಕೆ ಇದು ಬೇಕು. ಸೊ ನೋಡಿ ಇಲ್ಲಿ ಏನಾಗ್ತಿದೆ ಅಂದರೆ ಯಾವಾಗ ಬಾರೋ ಸೆಟ್ ಆಗುತ್ತೆ ಗೊತ್ತಲ್ಲ, ರೀಸೆಟ್ ಅಂದರೆ 0, ಸೆಟ್ ಅಂದರೆ 1. ಯಾವಾಗ ಇದು 1 ಆಗುತ್ತೆ, ಇದು ಯಾವಾಗ 1 ಆಗುತ್ತೆ ಅನ್ನೋಕ್ಕೆ ನೋಡಿ ಇದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಈ ಡೌನ್ ಕೌಂಟರ್ದು ಅಪ್ ಕೌಂಟರ್ದು 2 ಥಿಂಗ್ಸ್ ಮೇಯ್ನಾಗಿ ನೋಡಿ. ಇದ್ರ ಫ್ರೀಕ್ವೆನ್ಸಿ ಇಸ್ ಗ್ರೇಟರ್ ದ್ಯಾನ್ ದಿಸ್. ಇಲ್ಲಿ ನೋಡಿ 0, 1, 2, 3 ಅಂತೆಲ್ಲ ಬರ್ದಿದ್ದಾರೆ ಅಂದರೆ ಏನರ್ಥ ಅಂದರೆ ಇದು 2 ಅಂದರೆ ಸಮಥಿಂಗ್ ಲೈಕ್ 0, 0, 1, 0 ಆ ಥರ ಅದನ್ನು ರೆಪ್ರೆಸೆಂಟ್ ಮಾಡೋ ಥರ ಅಂದ್ಕೊತೀನಿ. ಸೊ ಈ ಬೇಸಿಕಲಿ ಡೌನ್ ಕೌಂಟರ್ ಅಪ್ ಕೌಂಟರ್ ಎರಡು ಯಾವಾಗಲೂ 1 ಆಗಿರೋದಕ್ಕೆ ಎರಡು ಒಟ್ಟಿಗೆ ಆ್ಯಕ್ಟಿವ್ ಆಗಿರಲ್ಲ. ಸೊ ಯಾವಾಗ ಒಂದು ಆ್ಯಕ್ಟಿವ್ ಇರುತ್ತೋ ಅವಾಗ ಇನ್ನೊಂದು ಇರುತ್ತೆ. ಸೊ ಇಲ್ಲಿ ನಾವು ಅಪ್ ಆ್ಯಂಡ್ ಡೌನ್ ಸಿಗ್ನಲ್ ಇಲ್ಲಿ ತೋರಿಸಿಲ್ಲ, ಬಟ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಆ್ಯಕ್ಚುಲಿ. ಈಗ ನನ್ನ ಪ್ರಕಾರ ಕರೆಕ್ಟ್ ಈ ಕ್ಯೂ ಇದೆಯಲ್ಲ ನೋಡಿ, ಇವಾಗ ಇಲ್ಲಿ ನೀವು ಇದು ನೋಡಿದ್ರೆ ಆ್ಯಕ್ಚುಲಿ ಇಲ್ಲಿಗೆ ಹೋಗೋದ್ರ ಬದಲು ನಾನು ಪಿ ಪಿ ಟಿನಲ್ಲೇ ಹೋಗ್ತೀನಿ. ಓಕೆ, ಸಾರಿ. ಇವಾಗ ಇಲ್ಲಿದೆಯಲ್ಲ ಮತ್ತು ನಿಮ್ದು ಈ ಡಿಜಿಟಲ್ ಫೇಸ್ ಡಿಟೆಕ್ಟರ್ದು ನಿಮಗೆ ಔಟ್ಪುಟ್ ಬರೋದು ಡಿಜಿಟಲ್ ಲೂಪ್ ಫಿಲ್ಟರ್ದು. ಸೊ ಈಗ ನಿಮ್ಗೆ ಇಲ್ಲಿ ಏನಾಗ್ತಿದೆ ಅಂದರೆ ಈಗ ಈ ಕ್ಯೂ ಇದೆಯಲ್ಲ ಅದು ಔಟ್ಪುಟ್ಟು. ಸೊ ಈ ಕ್ಯೂ ಯಾವಾಗ ಹೈ ಇರುತ್ತೋ ಅಂದರೆ ಇವೆರಡು ಯಾವಾಗ ಡಿಫ್ರೆಂಟ್ ಇರುತ್ತೋ ಅವಾಗ ಕ್ಯೂ ಹೈ ಇರುತ್ತೆ. ಸೊ ಈ ಕ್ಯೂ ಯಾವಾಗ ಹೈ ಇರುತ್ತೋ ಆಗಿ ಡೌನ್ ಕೌಂಟರ್ ಆ್ಯಕ್ಟಿವೇಟ್ ಆಗಿದೆ. ಈ ಕ್ಯೂ ಯಾವಾಗ ಲೋ ಇರುತ್ತೋ ಆಗಿ ಅಪ್ ಕೌಂಟರ್ ಆ್ಯಕ್ಟಿವೇಟ್ ಆಗಿದೆ. ನೋಡಿ ಇದು ಗೊತ್ತಾಗುತ್ತೆ. ಸೊ ಈಗ ಓಕೆ, ನಿಮ್ಗೆ ಡೌನ್ ಕೌಂಟರ್ ಹೆಂಗೆ ವರ್ಕ್ ಆಗುತ್ತೆ, ಈ ಅಪ್ ಕೌಂಟ್ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾಯಿತು. ನೆಕ್ಸ್ಟು ಕ್ಯಾರಿ ಮತ್ತು ಬಾರೋ ಸಿಗ್ನಲ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಈ ಎಕ್ಸ್ಪ್ಲನೇಷನಲ್ಲಿ ಇಲ್ಲೇ ಇದೆಯಲ್ಲ. ಸೊ ಬೇಸಿಕಲಿ ಏನು ಹೇಳುತ್ತೆ ಅಂದರೆ ಇಫ್ ದ ವ್ಯಾಲ್ಯೂ ಆಫ್ ಡೌನ್ ಕೌಂಟರ್ ಇಸ್ ಗ್ರೇಟರ್ ದ್ಯಾನ್ k by 2, ದೆನ್ ದ ಬಾರೋ ಈಸ್ ಸೆಟ್. ಸೊ ಈಗ ಕೆ ನಾವು ಎಷ್ಟು ಸೆಲೆಕ್ಟ್ ಮಾಡಿದ್ವಿ, ನಾವು ನನ್ನ ಪ್ರಕಾರ ಕೆ ಈಸ್ see both up and down counters are 4-bit counters. n is equal to 16. n is equal to 16 ಅಂದರೆ k 4 ಅಂತ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಸೊ ನೋಡಿ ಏನು ಹೇಳ್ತಿದ್ದಾನೆ ಇವರು ಅಂದರೆ, ಮತ್ತು ನಾನು ಹಾಗೆ ಸುಮ್ಮನೆ ಆನ್ ದ ಫ್ಲೋ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದಕ್ಕೆ ಸ್ವಲ್ಪ ಡಿಲೇಸ್ ಇರ್ಬೋದು. The borrow is set. If the value of up counter is greater than k by 2, then carry is set. Okay, so ಈಗ ನಿಮಗೆ if the value of ನೋಡಿ ಇದೇ ನೋಡ್ಕೊಳ್ಳಿ ಇಂಪಾರ್ಟೆಂಟ್. if the value of down counter is greater than k by 2, k actually 2 power n is 4 ನಾವು ಸೆಲೆಕ್ಟ್ ಮಾಡಿದ್ದು. ಸೊ k is 16, ಸಾರಿ k 4 ಅಲ್ಲ, k is 2 power 4 which is 16. ಸೊ ಈಗ ನೋಡಿ ಇಲ್ಲಿ 8 ಆಯ್ತಲ್ಲ, ಮತ್ತು ಈ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ 8 ಆದರೆ ಏನಾಗುತ್ತೆ, ಬಾರೋ ಸಿಗ್ನಲ್ ಸೆಟ್ ಆಗುತ್ತೆ. ಸೊ ಇಫ್ ದ ವ್ಯಾಲ್ಯೂ ಆಫ್ ದ ಅಪ್ ಕೌಂಟರ್ ಈಸ್ ಗ್ರೇಟರ್ ದ್ಯಾನ್ k by 2, if the value of the up counter is greater than k by 2, then carry is set. But however, if the value of down counter is greater than k by 2, borrow is set. ಸೊ ಒಂದು ಸತಿ ಇದು 8 ಇದೆ ಅಲ್ವಾ, ಸೊ ಇದು 8 ಆದ ತಕ್ಷಣ ಈ ಬಾರೋ ಸೆಟ್ ಆಗುತ್ತೆ. ಈ ಬಾರೋ ಸೆಟ್ ಆದ ತಕ್ಷಣ ಇದು ಇರುತ್ತೆ. ಈಗ ನೆಕ್ಸ್ಟಿಗೆ 0 ಆದ ತಕ್ಷಣ ದಿಸ್ ವಿಲ್ ಬಿಕಮ್ ಲೆಸ್ ದ್ಯಾನ್ k by 2 ಅಲ್ವಾ, ಅಂದರೆ ಲೆಸ್ ದ್ಯಾನ್ 8 ಆಗುತ್ತಲ್ವಾ, ಅಂದರೆ 16 by 2. ಸೊ ಇದು ರೀಸೆಟ್ ಆಗಿ ಹೀಗೆ ಇರುತ್ತೆ. ಸೊ ಈಗ ನೆಕ್ಸ್ಟು ಇದು ಮತ್ತೆ ಹೈ ಆಗೋದು ಯಾವಾಗ, ಇಲ್ಲಿ ನೆಕ್ಸ್ಟು ಡೌನ್ ಕೌಂಟರ್ ಗ್ರೇಟರ್ ದ್ಯಾನ್ 8 ಆದಾಗ. ಡೌನ್ ಕೌಂಟರ್ ಗ್ರೇಟರ್ ದ್ಯಾನ್ 8 ಯಾವಾಗ ಆಗೋದು, ಈಗ ನೆಕ್ಸ್ಟು ಈ ಸಿಗ್ನಲ್ ಕ್ಯೂ ಆ್ಯಕ್ಟಿವೇಟ್ ಆಗಬೇಕು. ಓಕೆ, ಈ ಸಿಗ್ನಲ್ ಕ್ಯೂ ಆ್ಯಕ್ಟಿವೇಟ್ ಆಗೋದು ಇಲ್ಲಿ ನೋಡಿ, ಇದು ರ್ಯಾಂಡಮ್ ಸಿಗ್ನಲ್
ರ್ಯಾಂಡಮ್ ಸಿಗ್ನಲ್ ಜನ್ರೇಟ್ ಮಾಡಿರೋದು. ಸೊ ಈಗ ಈ ಕ್ಯೂ ನೋಡಿ ಈಗ ಹೈ ಆಯ್ತಲ್ಲ, ಈಗ ಇಲ್ಲಿ ನೋಡಿ 4ನಲ್ಲಿತ್ತು ಅದೇ ಸ್ಟೇಟಲ್ಲಿದೆ ಡೌನ್ ಕೌಂಟರು. ಸೊ ಈಗ ಯಾವಾಗ ಇದು ಹೈ ಆಯಿತೋ ಈಗ ನೆಕ್ಸ್ಟು ಇದು 5 ಆಯಿತು ನೋಡಿ. ಈಗ ಇದು 4ಇಂದ ಮತ್ತೆ ಕೌಂಟಿಂಗ್ ಶುರುವಾಯಿತು, 5 6 7. ಈಗ ಇಲ್ಲಿ 8 ಆದ ತಕ್ಷಣ ಈ ಬಾರೋ ಮತ್ತೆ ಹೈ ಆಯಿತು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಅದೇ ಥರ ಇಫ್ ದ ವ್ಯಾಲ್ಯೂ ಆಫ್ ಅಪ್ ಕೌಂಟರ್ ಈಸ್ ಗ್ರೇಟರ್ ದ್ಯಾನ್ k/2 ದೆನ್ ಕ್ಯಾರಿ ಈಸ್ ಸೆಟ್. ಈ ಕ್ಯಾರಿ ಇಲ್ಲಿ ನೋಡಿ ಈ ಅಪ್ ಕೌಂಟರ್ ಯಾಕೆ 14ನಲ್ಲಿ ಹಾಕಿದೆ ಅಂದರೆ ಯಾವುದೋ ಪ್ರೀವಿಯಸ್ ಸೈಕಲ್ನಲ್ಲಿ ಆ 14 ಇದು ಅಪ್ ಕೌಂಟರ್ 14ಗೆ ಬಂದಾಗ ಈ ಸಿಗ್ನಲ್ ಇದೆಯಲ್ಲ ಕ್ಯೂ ಇದೆಯಲ್ಲ ಇದು ಹೈ ಆಗ್ಬಿಡ್ತು. ಈ ಕ್ಯೂ ಹೈ ಇದ್ದರೆ ಅಪ್ ಕೌಂಟರ್ ಇನ್ಆ್ಯಕ್ಟಿವ್ ಇರುತ್ತೆ, ಕ್ಯೂ ಲೋ ಇದ್ದರೆ ಆ್ಯಕ್ಟಿವ್ ಆಗುತ್ತೆ. ಸೊ ನೋಡಿ ಇದು ಆ್ಯಕ್ಟಿವ್ ಆಯಿತು. ಇದು ಆ್ಯಕ್ಟಿವ್ ಆದ ತಕ್ಷಣ ನೋಡಿ ಇದು ಕೌಂಟಿಂಗ್ ಶುರು ಮಾಡಿತು. ಇದು ಯಾವಾಗ ಈ 50 ಹಿಂಗೆ ಹೈ ಇದೆ ನೋಡಿ, 15 ಆದಮೇಲೆ 0ಗೆ ಬಂದ ತಕ್ಷಣ ಇದು ಡೌನ್ ಬಂದ್ಬಿಡ್ತು. ನೆಕ್ಸ್ಟ್ ಅದೇ ಈಗ ಇದು ಮತ್ತೆ ಹೈ ಆಯಿತು, 8 k/2 ಆಯ್ತಲ್ಲ. ಸೊ ಇದು ಈ ಥರ. ಈಗ ನೀವು ಇದನ್ನು ಈ ಸ್ಲೈಡ್ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಯಾಕೆಂದರೆ ನೋಡಿ ಎಲ್ಲ ಸಿಗ್ನಲ್ಸ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀರ. ಸೊ ಈಗ ನೆಕ್ಸ್ಟು ಫ್ಯೂಚರ್ ವರ್ಕು. ನೆಕ್ಸ್ಟ್ ಏನು ಡಿಜಿಟಲ್ ಕಂಟ್ರೋಲ್ಡ್ ಆಸಿಲೇಟರು ಮತ್ತು ಫ್ರೀಕ್ವೆನ್ಸಿ ಡಿವೈಡರ್. ಇದು ಮೈನ್, ಇದು ಕಷ್ಟದ್ದು. ಇದನ್ನು ನಾವು ನೆಕ್ಸ್ಟ್ ಸೆಮ್ಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂಥೇಳಿ. ಮತ್ತು ಇನ್ನೊಂದು ಏನು ಮಾಡಬೇಕು ಅಂದರೆ 3 ಪಾರ್ಟ್ಸ್ನು ಇಂಟಿಗ್ರೇಟ್ ಮಾಡಿ ಇದು ಮಾಡೋದು. ಆಮೇಲೆ ಇದು ಇಟ್ಸ್ ಲೈಕ್ ಜಸ್ಟ್ ಎನ್ ಐಡಿಯಾ, ಮೆಜರ್ ಪರ್ಫಾರ್ಮೆನ್ಸ್ ಆಫ್ ದ ಅನಲಾಗ್ ಡಿಜಿಟಲ್ PLL ಆ್ಯಂಡ್ ಕನ್ಸಿಡರ್ ವೇಸ್ ಆಫ್ ಇಂಪ್ರೂವಿಂಗ್ ಇಟ್. ಓಕೆ, ಸೊ ಇದರ ರೆಫರೆನ್ಸಸ್ ಇದನ್ನು ತೋರಿಸ್ತೀನಿ ಅಷ್ಟೇ. ನಿಮ್ಗೇನಾದ್ರು ನಾನು ಇದನ್ನು ಮೋಸ್ಟ್ಲಿ ಈ ವಿಡಿಯೋ ನಿಮಗೆ ಜಿಮೇಲ್ನಲ್ಲಿ ಕಳಿಸೋಕ್ಕಿಂತ ದೊಡ್ಡದಿದ್ರೆ ಏನು ಮಾಡ್ತೀನಿ ಅಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಆ ಲಿಂಕನ್ನು ನಿಮಗೆ ಕಳಿಸ್ತೀನಿ, ಆಯಿತಾ? ಸೊ ಅದು ಯೂಟ್ಯೂಬಿಂದ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಇಲ್ಲ ಅಂದರೆ ಏನು ಮಾಡ್ತೀನಿ ಅಂದರೆ ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಗೆ ಆ ಡ್ರೈವ್ ಲಿಂಕ್ ಕಳಿಸ್ತೀನಿ. ಸೊ ನೀವು ಇದು ಯಾವ ಥರ ನಿಮ್ದೇನಾದ್ರು ಡೌಟ್ ಇದ್ದರೆ ಬೇಸಿಕಲಿ ಹಿಂಗೆ ಗೂಗಲ್ ಮಾಡಿ, ಸಾಫ್ಟ್ವೇರ್ ಫಾರ್ ರೆಕಾರ್ಡಿಂಗ್ ಸ್ಕ್ರೀನ್ ಅಲಾಂಗ್ ವಿತ್ ಎಕ್ಸ್ಟರ್ನಲ್ ಸೌಂಡ್ ಅಂತ ಕೊಡಿ. ಇಲ್ಲಿ ಎಷ್ಟೊಂದು ಇದೆ, ವಾಟ್ ಫ್ರೀ ಸಾಫ್ಟ್ವೇರ್ ವಿಂಡೋಸ್ ಕ್ಯಾನ್ ಯೂಸ್ ಟು ರೆಕಾರ್ಡ್ ಸ್ಕ್ರೀನ್ ಅದೆಲ್ಲ ಬರುತ್ತೆ. ನೀವು ಬೇಕಾದ್ರೆ ಸುಮ್ಮನೆ ಹೀಗೆ ಈ ಸಾಫ್ಟ್ವೇರ್ ಓಪನ್ ಮಾಡಿಕೊಂಡು ನಾನು ನೋಡಿ ಇವಾಗ ಇದೊಂದು ಇದೆ, ಇದು ಯಾವ ಸಾಫ್ಟ್ವೇರಪ್ಪ, ಇದು ಕಝಮ್ ಅಂತ ಯಾವುದೋ ಇದೆಯಪ್ಪ. ಅದರಲ್ಲಿ ಈ ಥರ ನನ್ನ ಸ್ಕ್ರೀನ್ನು ರೆಕಾರ್ಡ್ ಮಾಡ್ತಿದ್ದೀನಿ, ಜೊತೆಗೆ ನನ್ನ ವಾಯ್ಸು ರೆಕಾರ್ಡ್ ಆಗ್ತಿದೆ. ಈಗ ನಾನಿಲ್ಲಿ ಫಿನಿಶ್ ರೆಕಾರ್ಡಿಂಗ್ ಅಂತ ಕೊಟ್ಟರೆ ರೆಕಾರ್ಡಿಂಗ್ ಮುಗಿಯುತ್ತೆ. ಸೊ ನೀವು ಬೇಕಾದ್ರೆ ಆ ಥರ ಇದು ಮಾಡಿ ಒಂದು ನನ್ನ ವೀಡಿಯೋನೇ ಕಳಿಸಿ. ಸ್ವಲ್ಪ ಏನಾದ್ರು ಜಾಸ್ತಿ ಕೇಳೋದಿದ್ರೆ ನಾನು ಅದಕ್ಕೆ ತಕ್ಷಣ ರಿಪ್ಲೈ ಮಾಡ್ತೀನಿ. ಈ PPT ನಿಮಗೆ ಕಳಿಸಿದ್ದೀನಿ. ಓಕೆ ಆಯಿತು, ಅಷ್ಟೇ. ಈಗ ನಿಮಗೆ ಡ್ರೈವ್ಗೆ ಹಾಕಿ ಅಥವಾ ಯೂಟ್ಯೂಬ್ ಹಾಕಿ ನಿಮಗೆ ಲಿಂಕ್ ಕಳಿಸ್ತೀನಿ. ಓಕೆ, ಬಾಯ್.